ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹೋಸ್ಟ್ ಮುನ್ನ ಮೊಮೀನ್. ಹೇಗಿದ್ದೀರಾ ನೀವು ವೀಕ್ಷಕರೇ? ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂದರೆ BSF ವತಿಯಿಂದ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಈ ವಿಡಿಯೋನಲ್ಲಿ ತಮಗೆ ಒಂದು ಅಪ್ಲಿಕೇಶನ್ಗಳನ್ನು ಹೇಗೆ ಫಿಲ್ ಮಾಡ್ಕೋಬೇಕು ಮತ್ತು ಒಂದು ಶಾರ್ಟ್ಕಟ್ ಆಗಿ ಈ ಹುದ್ದೆಗಳ ನೇಮಕಾತಿ ಬಗ್ಗೆ ಮಾಹಿತಿ ಕೂಡ ಇದೇ ವಿಡಿಯೋನಲ್ಲಿ ನೋಡ್ತಾ ಹೋಗೋಣ. ಮೊದಲನಿಗೆ ಇಲ್ಲಿ ಆಫಿಷಿಯಲ್ ವೆಬ್ಸೈಟ್ಗೆ ನೀವು ಬರಬೇಕಾಗುತ್ತದೆ. BSFನ ಒಂದು ಆಫಿಷಿಯಲ್ ವೆಬ್ಸೈಟು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಡೈರೆಕ್ಟ್ ಈ ವೆಬ್ಸೈಟ್ ಲಿಂಕನ್ನು ನಾನು ಕೊಟ್ಟಿರ್ತೇನೆ. ಅಲ್ಲಿಂದ ನೀವು ಈ ವೆಬ್ಸೈಟನ್ನು ಓಪನ್ ಮಾಡಿ ಕೆಳಗಡೆ ಬಂದರೆ ನೋಡಿ, ಕರೆಂಟ್ ರಿಕ್ರೂಟ್ಮೆಂಟ್ ಓಪನಿಂಗ್ಸ್ ಅಂತ ಒಂದು ಸೆಕ್ಷನ್ ಇದೆ. ಅದರಲ್ಲಿ ಗ್ರೂಪ್ C ಹೆಡ್ ಕಾನ್ಸ್ಟೇಬಲ್, ರೇಡಿಯೋ ಆಪರೇಟರ್ ಮತ್ತು ರೇಡಿಯೋ ಮೆಕ್ಯಾನಿಕ್ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಇಲ್ಲಿ ಲಾಸ್ಟ್ ಡೇಟ್ ಬಂದುಬಿಟ್ಟು ನೋಡಿ, ಲಾಸ್ಟ್ ಡೇಟ್ ಫಾರ್ ಸಬ್ಮಿಷನ್ 23 ಸೆಪ್ಟೆಂಬರ್ 2025 ಕೊನೆ ದಿನಾಂಕವಾಗಿರುತ್ತದೆ. ಸ್ವಲ್ಪ ಇಲ್ಲಿ ವ್ಯೂ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮಾಹಿತಿ ತಿಳಿದುಕೊಳ್ಳೋಣ. ಇಲ್ಲಿ ನೋಡೋದಾದ್ರೆ ನೋಡಿ, BSF ವತಿಯಿಂದ ಇದೊಂದು ನೇಮಕಾತಿ ಅಧಿಸೂಚನೆವಾಗಿರುತ್ತದೆ. ಅರ್ಜಿಗಳು ನೋಡೋದಾದರೆ ನೋಡಿ, ಆನ್ಲೈನ್ ಮೂಲಕ 24/8/2025 ನೀವು ಇಲ್ಲಿ ಅರ್ಜಿಗಳನ್ನು ಇಲ್ಲಿ ಸಲ್ಲಿಸಬಹುದು. ಅದೇ ರೀತಿ ಅರ್ಜಿ ಸಲ್ಲಿಸಲು 23 ಸೆಪ್ಟೆಂಬರ್ 2025 ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದು. ಹುದ್ದೆಗಳು ಬಂದುಬಿಟ್ಟು ಹೆಡ್ ಕಾನ್ಸ್ಟೇಬಲ್ ರೇಡಿಯೋ ಆಪರೇಟರ್ ಮತ್ತು ಹೆಡ್ ಕಾನ್ಸ್ಟೇಬಲ್ ರೇಡಿಯೋ ಮೆಕ್ಯಾನಿಕ್ ಹುದ್ದೆಗಳಿಗೆ ಇಲ್ಲಿ ನೇಮಕಾತಿ ನಡೀತಾ ಇದೆ. ಒಂದು ಪೇಮೆಂಟ್ ಸ್ಕೇಲ್ ನೋಡಿ 25,000ದಿಂದ ಇಲ್ಲಿ 81,000 ರೂಪಾಯಿವರೆಗೆ ವೇತನವನ್ನು ಕೊಟ್ಟಿದ್ದಾರೆ. ವೇಕೆನ್ಸಿ ಡೀಟೇಲ್ಸು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ, ಇದನ್ನು ಪೌಸ್ ಮಾಡಿ ನೋಡ್ಕೊಳ್ಳಿ. ಕ್ಯಾಟಗರಿ ವೈಸ್ ಎಷ್ಟು ಹುದ್ದೆಗಳು ಇವೆ. ಇಲ್ಲಿ ರಿಕ್ರೂಟ್ಮೆಂಟ್ ಪ್ರೊಸೆಸ್ ನೋಡಿ, ಅಲ್ಲಿ PST ಮತ್ತು PET ಮೊದಲನೇ ಫೇಸ್ನಲ್ಲಿ ಇದು ನಡೆಯುತ್ತದೆ. ಎರಡನೇ ಫೇಸ್ನಲ್ಲಿ ಕಂಪ್ಯೂಟರ್ ಆಧಾರಿತ ಒಂದು ಪರೀಕ್ಷೆಗಳನ್ನು ಇಲ್ಲಿ ನಡೆಸಲಿದ್ದಾರೆ ಮತ್ತು ಮೂರನೇ ಹಂತದಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗಳನ್ನು ಇಲ್ಲಿ ನಡೆಸಿ ಅಭ್ಯರ್ಥಿಗಳಿಗೆ ಇಲ್ಲಿ ಆಯ್ಕೆ ನಡೆಯಲಿದೆ. ಒಂದು ಅಕಾಡೆಮಿಕ್ ಕ್ವಾಲಿಫಿಕೇಷನ್ ಇಲ್ಲಿ ನೋಡೋದಾದ್ರೆ ನೋಡಿ, ಅಭ್ಯರ್ಥಿಗಳು ದ್ವಿತೀಯ PUCಯಲ್ಲಿ ಸೈನ್ಸ್ ವಿಭಾಗದಿಂದ ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಮ್ಯಾಥಮೆಟಿಕ್ಸ್ ನಲ್ಲಿ 60% ಅಂಕಗಳೊಂದಿಗೆ ಪಾಸಾದವರು ಈ ಹುದ್ದೆಗಳಿಗೆ ಇಲ್ಲಿ ಅರ್ಜಿ ಸಲ್ಲಿಸಲು ಅರ್ಹರಿದ್ದೀರಿ. ಇಲ್ಲವಾಗಿದ್ದಲ್ಲಿ SLC ಜೊತೆಗೆ ITI ರೇಡಿಯೋ ಆ್ಯಂಡ್ ಟೆಲಿವಿಷನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ನಲ್ಲಿ ಪಾಸಾದವರು ಕೂಡ ಇಲ್ಲಿ ಅರ್ಜಿಗಳನ್ನು ನೀವು ಸಲ್ಲಿಸಬಹುದು. ಸಿಂಪಲ್ ಆಗಿ ದ್ವಿತೀಯ PUC ಸೈನ್ಸ್ ಅಭ್ಯರ್ಥಿಗಳು ಮತ್ತು ITIನಲ್ಲಿ ಪಾಸಾದವರು ಇಲ್ಲಿ ಅರ್ಜಿಗಳನ್ನು ನೀವು ಸಲ್ಲಿಸಲು ಅರ್ಹರಿದ್ದೀರಿ. ಏಜ್ ಬಂದುಬಿಟ್ಟು ನೋಡಿ, ಒಂದು ಜನರಲ್ ಕ್ಯಾಟಗರಿಯಲ್ಲಿ 25 ವರ್ಷ ಗರಿಷ್ಠ ವಯೋಮಿತಿ ಮತ್ತು OBC ಕ್ಯಾಟಗರಿದವರಿಗೆ 28, SC/ST ಕ್ಯಾಟಗರಿದವರಿಗೆ 30 ವರ್ಷ ಗರಿಷ್ಠ ವಯೋಮಿತಿ ಇರುತ್ತದೆ. ಎಲ್ಲ ಕ್ಯಾಟಗರಿ ಒಂದು ಮಿನಿಮಮ್ ಏಜು 18 ವರ್ಷ ಇಲ್ಲಿ ಒಂದು ಏಜ್ ಲಿಮಿಟನ್ನು ಕೊಟ್ಟಿರುತ್ತಾರೆ. ಇನ್ನಷ್ಟು ಹೆಚ್ಚಿನ ಮಾಹಿತಿ ಪಡೆಯಲು ಇದೊಂದು PDF ಅನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟು ಮತ್ತು ಇನ್ನಿತರ ಹೆಚ್ಚಿನ ಮಾಹಿತಿ ನೀವು ಇಲ್ಲಿ ಪಡೆಯಬಹುದು. ಬನ್ನಿ ಈಗ ನಾವು ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಹೇಗೆ ಸಲ್ಲಿಸಬೇಕು, ಒಂದು ಲೈವ್ ಡೆಮೋ ಅಪ್ಲಿಕೇಶನನ್ನು ಫಿಲ್ ಮಾಡಿ ನೋಡ್ತಾ ಹೋಗೋಣ. ಇನ್ನೂವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾರು ಅರ್ಜಿಗಳನ್ನು ಸಲ್ಲಿಸಲು ತಮಗೆ ತೊಂದರೆ ಆಗ್ತಾ ಇದೆ, ಡಿಸ್ಪ್ಲೇ ಮೇಲೆ ಕಾಣುತ್ತಿರುವ ನಂಬರ್ಗೆ ಡಾಕ್ಯುಮೆಂಟ್ಗಳನ್ನು ಕಳಿಸಿ. ಡೈರೆಕ್ಟಾಗಿ ಕೂಡ ನೀವು ಅರ್ಜಿಗಳನ್ನು ಇಲ್ಲಿ ನಾವೇ ನಿಮಗೆ ಅರ್ಜಿಗಳನ್ನು ಫಿಲ್ ಮಾಡಿ ಕೊಡ್ತಾ ಇದ್ದೀವಿ. ಮೊದಲನಿಗೆ ನೋಡಿ, ಇಲ್ಲಿ ಅರ್ಜಿ ಸಲ್ಲಿಸಲು ಅಪ್ಲೈ ಹೇರ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇದಾದ ನಂತರ ತಮಗೆ ಇಲ್ಲಿ ಪರ್ಸ್ನಲ್ ಇನ್ಫಾರ್ಮೇಷನ್ ಕೇಳ್ತಾ ಇದೆ. ಮೊದಲನಿಗೆ ಯಾರು ನೀವು ಡೈರೆಕ್ಟಾಗಿ ನಿಮ್ಮದು ಕ್ಯಾಂಡಿಡೇಟ್ ಇದ್ದೀರಿ ಅವರು ಹೋಮ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಒಂದು ಅಪ್ಲೈ ಹೇರ್ ಅಂತ ಕೊಡಬೇಕು. ಫಸ್ಟ್ಗೆ ಇಲ್ಲಿ ಮೈ ಪ್ರೊಫೈಲ್ ಮೇಲೆ ಹೋಗಿ ಈ ಎಲ್ಲ ಡೀಟೇಲ್ಸನ್ನು ನೀವು ಒಂದೊಂದಾಗಿ ಫಿಲ್ ಮಾಡಿ ನಂತರ ಒಂದು ರಿಕ್ರೂಟ್ಮೆಂಟ್ ಓಪನಿಂಗ್ಸ್ನಲ್ಲಿ ಹೋಗಿ ಅಪ್ಲೈ ಮಾಡಬೇಕಾಗುತ್ತದೆ. ಆಲ್ರೆಡಿ ಯಾರು ರಿಜಿಸ್ಟರ್ ಇದ್ದೀರಿ ಅವರು ಕ್ಯಾಂಡಿಡೇಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮ್ಮ ಇಮೇಲ್ ID ಅಥವಾ ಮೊಬೈಲ್ ನಂಬರ್ ಹಾಕಿ ಮತ್ತು ಪಾಸ್ವರ್ಡನ್ನು ಹಾಕಿ ನೀವು ರಿಜಿಸ್ಟರ್ ಮಾಡ್ಕೋಬೋದು. ಪಾಸ್ವರ್ಡನ್ನು ಏನಾದರೂ ಮರ್ತು ಹೋಗಿದ್ದಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಮೂಲಕ ಇಲ್ಲಿ ನೀವು ಪಾಸ್ವರ್ಡ್ ಕೂಡ ರೀಸೆಟ್ ಮಾಡ್ಕೋಬಹುದು. ಹೊಸದಾಗಿ ಅರ್ಜಿ ಸಲ್ಲಿಸೋರು ನೋಡಿ, ಮೈ ಪ್ರೊಫೈಲ್ ಮೇಲೆ ಬಂದು ಈ ಎಲ್ಲ ಡೀಟೇಲ್ಸನ್ನು ಮೊದಲನಿಗೆ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಮೊದಲನಿಗೆ 3 ಆಪ್ಷನನ್ನು ಕೊಟ್ಟಿದ್ದಾರೆ ನೋಡಿ, ಹೆಸರು, ಮೊಬೈಲ್ ನಂಬರ್, ಇಮೇಲ್ ID ಹಾಕಿ OTP ಇಲ್ಲಿಂದ ನೀವು ಜನರೇಟ್ ಮಾಡ್ಕೋಬೇಕು. ಚಾಲ್ತಿಯಲ್ಲಿರುವ ಒಂದು ಮೊಬೈಲ್ ನಂಬರನ್ನು ನೀವು ಇಲ್ಲಿ ಫಿಲ್ ಮಾಡಿ ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ತಮಗೆ ಒಂದು ಮೊಬೈಲ್ಗೆ ಒಂದು OTP ಇಲ್ಲಿ ಕಳಿಸಿಕೊಡಲಾಗುತ್ತದೆ ನೋಡಿ. ಮೊಬೈಲ್ OTP ಮತ್ತು ತಮಗೆ ಇಮೇಲ್ OTP ಇಲ್ಲಿಂದ ನೀವು ಫಿಲ್ ಮಾಡ್ಕೋಬೇಕಾಗುತ್ತೆ. ಒಂದು 2 ನಿಮಿಷದಲ್ಲಿ OTP ಸರ್ವರ್ ಬ್ಯುಸಿ ಇರೋದ್ರಿಂದ ಸ್ವಲ್ಪ ಲೇಟ್ ಮಾಡೋ ಚಾನ್ಸಸ್ ಕೂಡ ಇಲ್ಲಿ ಇರುತ್ತೆ. ವೇಟ್ ಮಾಡಿ ಪೇಷನ್ಸ್ಲೆ. 10 ನಿಮಿಷ ಒಳಗಡೆ ತಮಗೆ ಇಲ್ಲಿ OTP ಕೊಡುತ್ತೆ. ಮೊಬೈಲ್ OTP ಹಾಕಿ ಮತ್ತು ಇಮೇಲ್ OTP ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. ಇಮೇಲ್ ID ಓಪನ್ ಮಾಡ್ಕೊಳ್ಳಿ. ಇನ್ ಕೇಸ್ ಪ್ರೈಮರಿಯಲ್ಲಿ ನಿಮ್ಮ OTP ರಿಸೀವ್ ಆಗಿಲ್ಲ ಅಂದರೆ ಇಲ್ಲಿ ಕೆಳಗಡೆ ಬಂದರೆ ನೋಡಿ, ಸ್ಪ್ಯಾಮ್ ಅಂತ ಒಂದು ಆಪ್ಷನ್ ಇರುತ್ತೆ. ಆ ಸ್ಪ್ಯಾಮಲ್ಲಿ ತಮಗೆ ಒಂದು BSF ರಿಕ್ರೂಟ್ಮೆಂಟ್ OTP ವೆರಿಫಿಕೇಷನ್ ಅಂತ ಒಂದು ಮೇಲ್ ಕೊಟ್ಟಿರ್ತಾರೆ. ಇಲ್ಲಿ ಒಂದು OTP ಕೊಟ್ಟಿದ್ದಾರೆ ನೋಡಿ. ಈ OTP ಇಲ್ಲಿ ಫಿಲ್ ಮಾಡಿ ನೀವು ರಿಜಿಸ್ಟರ್ ಮಾಡ್ಕೋಬೇಕು.
ಪೇಸ್ಟ್ ಆಗ್ತಿಲ್ಲ. 801467 OTP ಹಾಕಿ ಸಬ್ಮಿಟ್ ಅಂತ ಕೊಡಿ. ನೋಡಿ ಪರ್ಸನಲ್ ಇನ್ಫಾರ್ಮೇಷನ್ ಆಗಿದೆ. ನಂತರ ಐಡೆಂಟಿಫಿಕೇಷನ್ ಡೀಟೇಲ್ಸ್ ಕೇಳ್ತಾ ಇದೆ. ಇಲ್ಲಿ ಆಧಾರ್ ಕಾರ್ಡನ್ನು ಸೆಲೆಕ್ಟ್ ಮಾಡಿ ನಿಮ್ಮ ಆಧಾರ್ ನಂಬರನ್ನು ಇಲ್ಲಿ ಫಿಲ್ ಮಾಡಿ. ನಂತರ ಐಡೆಂಟಿ ಟೈಪನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಆಧಾರ್ ಕಾರ್ಡನ್ನು ಕೊಟ್ಟು ಇಲ್ಲಿ ಮತ್ತೆ ಪುನಃ ಇಲ್ಲಿ ಆಧಾರ್ ನಂಬರನ್ನು ಸೆಲೆಕ್ಟ್ ಮಾಡಿ. ನಂತರ ಅಡಿಷ್ನಲ್ ಇನ್ಫಾರ್ಮೇಷನನ್ನು ಇಲ್ಲಿ ಕೇಳ್ತಾ ಇದೆ. ಅಡಿಷ್ನಲ್ ಇನ್ಫಾರ್ಮೇಷನ್ ನಿಮ್ಮ SLC ಮಾರ್ಕ್ಸ್ ಕಾರ್ಡ್ನಲ್ಲಿ ಇರುವಂತೆ ಮೊದಲನಿಗೆ ಡೇಟ್ ಆಫ್ ಬರ್ತನ್ನು ಇಲ್ಲಿ ಫಿಲ್ ಮಾಡ್ಕೊಳ್ಳಿ. ಈ ಕ್ಯಾಲೆಂಡರ್ ಮೂಲಕ ಇಲ್ಲಿ ನೀವು ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ನಿಮ್ಮ ಏಜ್ ಆಟೋಮೆಟಿಕ್ ತಗೋತ್ತೆ. ನ್ಯಾಷನಾಲಿಟಿ ಇಂಡಿಯನ್ ಅಂತ ಸೆಲೆಕ್ಟ್ ಮಾಡಿ. ಫಾದರ್ ನೇಮನ್ನು ಇಲ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೋಬೇಕು. SLC ಮಾರ್ಕ್ಸ್ ಕಾರ್ಡ್ನಲ್ಲಿ ಇರುವಂತೆ ಮದರ್ ನೇಮ್ ಸೆಲೆಕ್ಟ್ ಮಾಡಿ. ಮತ್ತು ಪರ್ಮನೆಂಟ್ ಐಡೆಂಟಿಫಿಕೇಷನ್ ಮಾರ್ಕ್ ಬಾಡಿ ಅಂದರೆ ಕೈ ಮೇಲೆ ಮತ್ತು ಕಾಲ ಮೇಲೆ ಮುಖದ ಮೇಲೆ ಏನಾದರೂ ಚುಕ್ಕೆ ಬಾಡಿ ಒಂದು ಪರ್ಮನೆಂಟ್ ಮಾರ್ಕ್ಗಳಿದ್ದರೆ ಅದನ್ನು ಹಾಕಿ. ಇಲ್ಲವಾಗಿದ್ದಲ್ಲಿ ಸಿಂಪಲ್ ಆಗಿ ನೋ ಅಂತ ಫಿಲ್ ಮಾಡಿ. ನಂತರ ಜೆಂಡರನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ನಂತರ ಇಲ್ಲಿ ನೋಡಿ ನೆಕ್ಸ್ಟು ಮೆರಿಟಲ್ ಸ್ಟೇಟಸನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತದೆ. ಅನ್ಮೆರಿಡ್ ಅಂತ ಕೊಡಿ. ಡೊಮಿಷಿಯಲ್ ಡೀಟೇಲ್ಸನ್ನು ಇಲ್ಲಿ ಕೇಳ್ತಾ ಇದೆ, ಇದನ್ನು ಎಸ್ ಮಾಡಿ. ಇಲ್ಲಿ ಡೊಮಿಷಿಯಲ್ ಸರ್ಟಿಫಿಕೇಟ್ ನೀವು ನಮ್ಮ ಕರ್ನಾಟಕದವರು ಇಲ್ಲಿ ಕರ್ನಾಟಕ ಅಂತ ಕೊಡಿ. ಡೊಮಿಷಿಯಲ್ ಸರ್ಟಿಫಿಕೇಟ್ ನಂಬರ್ ಇಲ್ಲಿಂದ ನೀವು ಫಿಲ್ ಮಾಡ್ಕೋಬೇಕು. ಯಾರ ಹತ್ರ ಡೊಮಿಷಿಯಲ್ ಸರ್ಟಿಫಿಕೇಟ್ ಇಲ್ಲ ಅವರು ಇಲ್ಲಿ ಸಿಂಪಲ್ಲಿಂದ ನೋ ಅಂತ ಕೊಡಿ. ಕ್ಯಾಟಗರಿ ಡೀಟೇಲ್ಸ್ ನೋಡಿ ಇಲ್ಲಿ ನೀವು ರಿಲಿಜನ್ ಯಾವುದು ರಿಲಿಜನನ್ನು ಇದ್ದೀರಿ ಆ ರಿಲಿಜನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಹಿಂದೂ ಆಗಿದ್ದಲ್ಲಿ ಹಿಂದೂ, ಮುಸ್ಲಿಮ್ ಆಗಿದ್ದಲ್ಲಿ ಮುಸ್ಲಿಮು, ಸಿಕ್ಕು ಯಾವ್ದು ಬರುತ್ತೆ ನೋಡಿ ಜೈನು, ಈ ಥರ ಸೆಲೆಕ್ಟ್ ಮಾಡಿಕೊಂಡು ನೀವು ಕ್ಯಾಟಗರಿಯನ್ನು ಇಲ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೋಬೇಕು. OBC SC ST ಕ್ಯಾಟಗರಿ ಆದವರು OBC ಇಲ್ಲಿ ಸೆಲೆಕ್ಟ್ ಮಾಡಿದರೆ ನೀವು ಇಲ್ಲಿಂದ ಒಂದು ನಾನ್ ಕ್ರಿಮಿನಲ್ ಕ್ಯಾಟಗರಿಯಲ್ಲಿ ಬರ್ತೀರಾ ಅಂದರೆ ಅದನ್ನು ಎಸ್ ಮಾಡ್ಕೊಂಡು ಇಲ್ಲಿ ಸರ್ಟಿಫಿಕೇಟ್ ನಂಬರು, ಇಶ್ಯೂ ಡೇಟು ಮತ್ತು ಡಿಸ್ಟಿಕ್ಕು ಮತ್ತು ಇಶ್ಯೂ ಎಲ್ಲಿ ಆಗಿದೆ ಅದೆಲ್ಲ ಮಾಹಿತಿ ಇಲ್ಲಿಂದ ನೀವು ಫಿಲ್ ಮಾಡ್ಕೋಬೇಕಾಗುತ್ತೆ. SC ST ಕ್ಯಾಟಗರಿಯದವರು ನೋಡಿ ಈ ಥರ ಇಲ್ಲಿ ನೀವು SC ಅಂತ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಒಂದು RD ನಂಬರನ್ನು ಇಲ್ಲಿ ಫಿಲ್ ಮಾಡ್ಕೋಬೇಕು. ಸರಿಯಾಗಿ RD ನಂಬರನ್ನು ಫಿಲ್ ಮಾಡಿ. ಸರ್ಟಿಫಿಕೇಟ್ ಇಶ್ಯೂ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸಿಂಪಲ್ಲಾಗಿ ಇಲ್ಲಿಂದ ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಸರ್ಟಿಫಿಕೇಟ್ ಇಶ್ಯೂಯಿಂಗ್ ಅಥಾರಿಟಿ ನೋಡಿ ಇಲ್ಲಿಂದ ನೀವು ಇಲ್ಲಿ ಒಂದು ತಹಸೀಲ್ದಾರ್ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಒಂದು ಸರ್ಟಿಫಿಕೇಟ್ ಡೇಟ್ ಕೂಡ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸರ್ಟಿಫಿಕೇಟ್ ಇಶ್ಯೂ ಆದ ಡೇಟನ್ನು ಸೆಲೆಕ್ಟ್ ಮಾಡಿ. ಮೋಡ್ ಆಫ್ ರಿಕ್ರೂಟ್ಮೆಂಟ್ನಲ್ಲೂ ನೋಡಿ ನೀವು ಇದನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಡೈರೆಕ್ಟ್ ಎಂಟ್ರಿ ಅಂತ ಇದೆ, ಇದನ್ನು ಮಾತ್ರ ಇಲ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಒಂದು ಸಬ್ಸಿಡರಿ ರಿಸರ್ವೇಷನ್ ಇವೆಲ್ಲ ನೋ ಅಂತ ಕೊಡಿ. ನೆಕ್ಸ್ಟು ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇಲ್ಲಿಂದ ಕೊಡಬೇಕು. ಅದಾದ ನಂತರ ನೋಡಿ ಇಲ್ಲಿ ಅಡ್ರೆಸ್ಸನ್ನು ಕೇಳ್ತಾ ಇದೆ. ಪರ್ಮನೆಂಟ್ ಅಡ್ರೆಸ್ಸನ್ನು ಇಲ್ಲಿ ನೀವು ಫಿಲ್ ಮಾಡ್ಕೋಬೇಕಾಗುತ್ತೆ. ನೋಡಿ ಪರ್ಮನೆಂಟ್ ಅಡ್ರೆಸ್ ಫುಲ್ ಅಡ್ರೆಸ್ಸನ್ನು ನೀವು ಇಲ್ಲಿಂದ ಫಿಲ್ ಮಾಡ್ಕೊಳ್ಳಿ. ನಿಮ್ಮ ಈ ಆಪ್ಷನಿಂದ ಪಿನ್ ಕೋಡು, ಇಲ್ಲಿ ಸ್ಟೇಟು ಮತ್ತು ಇಲ್ಲಿ ಡಿಸ್ಟಿಕ್ಕು, ನಿಮ್ಮ ವಿಲೇಜು, ಪೊಲೀಸ್ ಸ್ಟೇಷನ್ ನಿಯರೆಸ್ಟು, ಪೋಸ್ಟ್ ಆಫೀಸು, ತಹಸೀಲ್ ಅಂದರೆ ನಿಮ್ಮದು ತಹಸೀಲ್ ಅಂತಾರಲ್ಲ ಅದನ್ನು ಇಲ್ಲಿ ನೀವು ಫಿಲ್ ಮಾಡ್ಕೊಳ್ಳಿ. ನಿಮ್ಮ ಹೋಬಳಿ ಅಂತಾರಲ್ಲ ಅದನ್ನು ಇಲ್ಲಿ ನೀವು ಫಿಲ್ ಮಾಡ್ಕೋಬೇಕು. ಅದಾದ ನಂತರ ಕರೆಸ್ಪಾಂಡೆಂಟ್ ಅಡ್ರೆಸ್ ಬೇರೆ ಇದ್ದರೆ ಅದನ್ನು ನೀವು ಫಿಲ್ ಮಾಡ್ಕೊಳ್ಳಿ. ಇಲ್ಲ ಸೇಮ್ ಇದ್ದರೆ ಸೇಮ್ ಅಂತ ಕೊಡಿ. ನೆಕ್ಸ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಿ. ಅದಾದ ನಂತರ ಇಲ್ಲಿ ನೀವು NCC ಕ್ಯಾಟಗರಿಯ ಅಭ್ಯರ್ಥಿಗಳಾಗಿದ್ದರೆ ಇದನ್ನು ಎಸ್ ಮಾಡಿ. ನಿಮ್ಮ NCC ಡೀಟೇಲ್ಸನ್ನು ಒಂದೊಂದಾಗಿ ಇಲ್ಲಿ ಫಿಲ್ ಮಾಡ್ಕೋಬೇಕು. ನಂತರ ಇಲ್ಲಿ ಸ್ಪೋರ್ಟ್ನಲ್ಲಿ ಏನಾದರೂ ಅಚೀವ್ಮೆಂಟ್ ಮಾಡಿದ್ದಾರೆ ಅದನ್ನು ಕೂಡ ಇಲ್ಲಿ ನೀವು ಫಿಲ್ ಮಾಡ್ಕೋಬೇಕು. ಇಲ್ಲಿ ಇಂಪಾರ್ಟೆಂಟಾಗಿ ಒಂದು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಒಂದು ಮಾಹಿತಿಯನ್ನು ಇಲ್ಲಿ ಅಪ್ಡೇಟ್ ಮಾಡ್ಕೊಂಡು ಹೈಟನ್ನು ನೀವು ಇಲ್ಲಿ ಸೆಂಟಿಮೀಟರ್ಗಳಲ್ಲಿ ಫಿಲ್ ಮಾಡ್ಕೋಬೇಕು. ಇಲ್ಲಿ ಚೆಸ್ಟ್ ನೋಡಿ, ಆಮೇಲೆ ನಿಮ್ಮ ವೇಟನ್ನು ಇಲ್ಲಿ ನೀವು ಫಿಲ್ ಮಾಡ್ಕೋಬಹುದು. ಆಮೇಲೆ ಏನಾದರೂ ಬ್ಲ್ಯಾಕ್ ಲಿಸ್ಟು ಮತ್ತು ಡಿಬಾರ್ ಅದು ಆಗಿದ್ದೀರಾ ಅಂತ ಆಪ್ಷನನ್ನು ಕೊಟ್ಟಿದ್ದಾರೆ. ಇದನ್ನು ಸಿಂಪಲ್ಲಾಗಿ ನೋ ಅಂತ ಕೊಡಿ. ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇಲ್ಲಿ ಕೊಡಬೇಕು. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಕ್ವಾಲಿಫಿಕೇಷನ್ ಡೀಟೇಲ್ಸಲ್ಲಿ ಬಂದಿದ್ದೀವಿ. ಕ್ವಾಲಿಫಿಕೇಷನನ್ನು ನೀವು ಇಲ್ಲಿಂದ ಎಂಟರ್ ಮಾಡ್ಕೋಬೇಕು. ಮೊದಲನಿಗೆ SLC ಮಾಹಿತಿಯನ್ನು ಇಲ್ಲಿ ಕೊಡಿ. SLC ರಿಜಿಸ್ಟ್ರೇಷನ್ ನಂಬರು ಮತ್ತು ಪಾಸಿಂಗ್ ಇಯರನ್ನು ನೀವು ಇಲ್ಲಿಂದ ಸಿಂಪಲ್ಲಾಗಿ ಸೆಲೆಕ್ಟ್ ಮಾಡಿ. ಪಾಸಿಂಗ್ ಇಯರನ್ನು ಇಲ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ನಂತರ ಇಲ್ಲಿ ಸ್ಟೇಟ್ ಕರ್ನಾಟಕನ್ನು ಸೆಲೆಕ್ಟ್ ಮಾಡಿ. ಬೋರ್ಡನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸ್ಟೇಟ್ ಬೋರ್ಡನ್ನು ಸೆಲೆಕ್ಟ್ ಮಾಡಿ ಆ್ಯಡ್ ಅಂತ ಕೊಡಿ. ಈ ಥರ SLC ಇಲ್ಲಿ ಆ್ಯಡ್ ಆಗಿರುತ್ತೆ. ನಂತರ ಇಲ್ಲಿ PUC ಕೂಡ ಇಲ್ಲಿ ಆ್ಯಡ್ ಮಾಡ್ಕೋಬೇಕು. ನೋಡಿ PUC ನಂಬರ್ ಹಾಕಿ PUC ಪಾಸಿಂಗ್ ಇಯರನ್ನು ಇಲ್ಲಿಂದ ನೀವು ಹಾಕೋಬೇಕು. ಆಮೇಲೆ ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡಿ. ನಂತರ ಬೋರ್ಡನ್ನು ಇಲ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೋಬೇಕು.
ಆ್ಯಡ್ ಅಂತ ಕೊಟ್ಟರೆ ಇಲ್ಲಿ SLC PUC ಆ್ಯಡ್ ಆಗಿದೆ. ನಂತರ ನೆಕ್ಸ್ಟ್ ಅಂತ ಕೊಡಿ. ಆರ್ ಯು ಆ್ಯನ್ ಎಂಪ್ಲಾಯ್ ಅಂತ ಕೊಡ್ತಾ ಇದ್ದಾರೆ. ವರ್ಕ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೇಳ್ತಾ ಇದ್ದಾರೆ. ಇದನ್ನು ಸಿಂಪಲ್ ಆಗಿ ಒಂದು ಸೇವ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೋಡಿ ಆ ಫೋಟೋ, ಸಿಗ್ನೇಚರು, SLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು ಮತ್ತು ಇಲ್ಲಿ SC ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡೋದ್ರಿಂದ ಕಾಸ್ಟ್ ಸರ್ಟಿಫಿಕೇಟ್ ಕೂಡ ನೀವು ಇಲ್ಲಿ ಅಪ್ಲೈ ಮಾಡ್ಕೋಬೇಕಾಗುತ್ತದೆ. ಅಪ್ಲೋಡ್ ಮಾಡಲು ಅಪ್ಲೋಡ್ ಫೋಟೋ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡಿಕೊಂಡು ನಿಮ್ಮ ಫೋಟೋವನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ನೋಡಿ ಫೈಲ್ ಸೈಜ್ ಮಿನಿಮಮ್ 30 KB ಅಂತ ಇಲ್ಲಿ ಕೊಟ್ಟಿದ್ದಾರೆ. 30 KB ಇಲ್ಲಿ ನೋಡಿ 30ರಿಂದ 100 KB ಒಳಗಡೆ ನೀವು ಫೋಟೋ ಸಿಗ್ನೇಚರನ್ನು ಇಲ್ಲಿ ಸಬ್ಮಿಟ್ ಮಾಡ್ಕೋಬೇಕು. ನೋಡಿ ಫೋಟೋ ಅಪ್ಲೋಡ್ ಆಗಿದೆ. ಸಿಗ್ನೇಚರ್ ನೋಡಿ ಒಂದೊಂದಾಗಿ ಸರಿಯಾಗಿ ಸಿಗ್ನೇಚರು, ಫೋಟೋ ಎಲ್ಲ ಅಪ್ಲೋಡ್ ಮಾಡ್ತಾ ಹೋಗಿ. ಐವತ್ತು KB ಒಳಗಡೆ ಇರಬೇಕು, 20 KB ಇಂದ. ನೋಡಿ ಈ ಥರ ಸಿಗ್ನೇಚರ್, SLC ಮಾರ್ಕ್ಸ್ ಕಾರ್ಡು, ಇಲ್ಲಿ SLC ಮಾರ್ಕ್ಸ್ ಕಾರ್ಡ್ ಇದೆ. ನಂತರ ನೀವು PUC ಮಾರ್ಕ್ಸ್ ಕಾರ್ಡನ್ನು ನೀವು ಸರಿಯಾಗಿ ಸ್ಕ್ಯಾನ್ ಮಾಡಿಕೊಂಡು ಸಬ್ಮಿಟ್ ಮಾಡಿ. ಆಮೇಲೆ ಕಾಸ್ಟ್ ಸರ್ಟಿಫಿಕೇಟ್ ನೀವು ಇಲ್ಲಿಂದ ಸಬ್ಮಿಟ್ ಮಾಡ್ಕೋಬೇಕು. $100 KB ಒಳಗಡೆ ಇರಬೇಕು ಎಲ್ಲ. ನಂತರ ಎಲ್ಲ ಡಾಕ್ಯುಮೆಂಟ್ ಅಪ್ಲೋಡ್ ಆದ ತಕ್ಷಣ ತಮಗೆ ಈ ಚೆಕ್ ಮಾರ್ಕನ್ನು ಕ್ಲಿಕ್ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಬೇಕಾಗುತ್ತೆ. ಅದಾದ ನಂತರ ನಿಮ್ಮ ಒಂದು ಪ್ರೊಫೈಲ್ ಸಬ್ಮಿಟ್ ಆಗಿರುತ್ತೆ. ಈಗ ಇದನ್ನು ಕ್ಲೋಸ್ ಮಾಡಿಬಿಟ್ಟು ಇಲ್ಲಿ ಮೇಲ್ಗಡೆ ಬಂದ ನೋಡಿ ರಿಕ್ರೂಟ್ಮೆಂಟ್ ಓಪನಿಂಗ್ಸ್ ಅಂತ ಏನಿದೆ ಆಪ್ಷನ್ನು, ಇಲ್ಲಿ ನೀವು ಕ್ಲಿಕ್ ಮಾಡ್ಕೋಬೇಕು. ನಂತರ ಇಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಸೆಲೆಕ್ಟ್ ಪೋಸ್ಟ್ ಅಂತ ಬರ್ತಾ ಇದೆ. ಇಲ್ಲಿ ನೀವು ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅದನ್ನು ನೀವು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೋಬೇಕು. ಹೆಡ್ ಕಾನ್ಸ್ಟೇಬಲ್ ರೇಡಿಯೋ ಮೆಕ್ಯಾನಿಕ್ ಮತ್ತು ಹೆಡ್ ಕಾನ್ಸ್ಟೇಬಲ್ ರೇಡಿಯೋ ಆಪರೇಟರ್ ಅಂತ 2 ಪೋಸ್ಟ್ ಇದೆ. ನೀವು ಅದರಲ್ಲಿ ಯಾವ್ದು ಬೇಕು ಅದನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಮಿನಿಮಮ್ ಕ್ವಾಲಿಫಿಕೇಷನನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೆಕೆಂಡ್ PUCಯಲ್ಲಿ 60% ಅಂಕಗಳೊಂದಿಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸಲ್ಲಿ ನೀವು ಪಾಸ್ ಆಗಿರಬೇಕು. ಇದನ್ನು ಎಸ್ ಮಾಡ್ಕೊಳ್ಳಿ. ಮೆಟ್ರಿಕ್ಯುಲೇಷನ್ ಇದನ್ನು ಕೂಡ ಇಲ್ಲಿ ನೀವು ಎಸ್ ಮಾಡ್ಕೊಳ್ಳಿ. ಇದು ಮೆಟ್ರಿಕ್ಯುಲೇಷನ್ ಆರ್ ಈಕ್ವಲೆಂಟ್ ಫ್ರಮ್ ರಿಕಗ್ನೈಸ್ ಆ್ಯಂಡ್ 2 year ಇಂಡಸ್ಟ್ರಿಯಲ್ ಟ್ರೈನಿಂಗ್ ITIನಲ್ಲಿ ಪಾಸ್ ಆದವರು ಇದನ್ನು ಎಸ್ ಮಾಡಿ, ಉಳಿದವರು ನೋ ಮಾಡ್ಕೊಳ್ಳಿ. ಆರ್ ಯು ಹ್ಯಾವಿಂಗ್ ಅಗ್ರಿಗೇಟ್ 60% PCM ಅಂತ ಕೊಟ್ಟಿದ್ದಾರೆ. ಇದನ್ನು ಎಸ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಫಿಸಿಕ್ಸ್ನಲ್ಲಿ 12ನೇ ತರಗತಿಯಲ್ಲಿ ಪಡೆದ ಮಾರ್ಕ್ಸನ್ನು ಇಲ್ಲಿ ನೀವು ಎಂಟರ್ ಮಾಡ್ಕೋತಾ ಹೋಗಬೇಕು. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸಲ್ಲಿ ಎಷ್ಟು ಅಂಕಗಳನ್ನು ಪಡೆದಿದ್ರಿ ಅದನ್ನು ಇಲ್ಲಿ ಫಿಲ್ ಮಾಡ್ಕೊಳ್ಳಿ. ಇಲ್ಲಿ ಜನರಲ್ ಅಂತ ಸೆಲೆಕ್ಟ್ ಮಾಡಿ. ಅದಾದ ನಂತರ ಹೈಟು, ಚೆಸ್ಟು, ವೇಟು ಆಟೋಮೆಟಿಕ್ಕಾಗಿ ಪಿಚ್ ಆಗಿರುತ್ತೆ. ನಂತರ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಿ. ಇಲ್ಲಿ ಯು ಹ್ಯಾವ್ ಮೋಸ್ಟ್ ಡೊಮಿಸೈಲ್ ಸರ್ಟಿಫಿಕೇಟ್ ಅಂತ ಕೇಳ್ತಾ ಇದೆ. ಡೊಮಿಸೈಲ್ ಸರ್ಟಿಫಿಕೇಟ್ ಇಲ್ಲಿ ಅಪ್ಲೋಡ್ ಮಾಡೋದು ಕಡ್ಡಾಯವಾಗಿರುತ್ತೆ. ಅದನ್ನು ಕೂಡ ನೀವು ಇಲ್ಲಿ ಮಾಡ್ಕೋಬೇಕು. ನೋಡಿ ಅದನ್ನು ಅಪ್ಲೋಡ್ ಮಾಡಲು ಮೈ ಪ್ರೊಫೈಲಲ್ಲಿ ಹೋಗಿ ಕೆಳಗಡೆ ಬಂದರೆ ತಮಗೆ ಡೊಮಿಸೈಲ್ ಸರ್ಟಿಫಿಕೇಟ್ ಇರುತ್ತೆ. ಅದನ್ನು ಎಸ್ ಮಾಡಿ. ಇಲ್ಲಿ ಡೊಮಿಸೈಲ್ ಸರ್ಟಿಫಿಕೇಟ್ ನಂಬರನ್ನು ನೀವು ಅಪ್ಲೈ ಮಾಡಬೇಕಾಗುತ್ತೆ. ನೋಡಿ ಡೊಮಿಸೈಲ್ ಸರ್ಟಿಫಿಕೇಟನ್ನು ಸೇವ್ ಮಾಡಿಕೊಂಡು ನೆಕ್ಸ್ಟು ಸರ್ಟಿಫಿಕೇಟ್ನಲ್ಲಿ ಬಂದು ಡೊಮಿಸೈಲ್ ಸರ್ಟಿಫಿಕೇಟನ್ನು ನೀವು ಇಲ್ಲಿಂದ ಅಪ್ಲೋಡ್ ಮಾಡಬೇಕು. ನೋಡಿ ಮತ್ತೆ ಇನ್ನೊಂದು ಸರಿ ಪುನಃ ರಿಕ್ರೂಟ್ಮೆಂಟ್ ಓಪನಿಂಗ್ಸ್ ಮೇಲೆ ಬನ್ನಿ. ಅಪ್ಲೈ ಹಿಯರ್ ಅನ್ನಿ. ಪೋಸ್ಟನ್ನು ಇಲ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಮಿನಿಮಮ್ ಇದನ್ನು ಎಸ್ ಮಾಡ್ಕೊಳ್ಳಿ. ಇದು ನೋ. ಆಮೇಲೆ ಇದನ್ನು ಜನರಲ್ ಅಂತ ಸೆಲೆಕ್ಟ್ ಮಾಡಿ. ಆಮೇಲೆ ಇಲ್ಲಿ ಸೇವ್ ಅಂತ ಕೊಡಿ. ಇದು ಎಸ್ ಮಾಡ್ಕೋಬೇಕು. ಇಲ್ಲಿ ಮಾರ್ಕ್ಸನ್ನು ಫಿಲ್ಅಪ್ ಮಾಡ್ಕೊಳ್ಳಿ ಒಂದ್ಸರಿ. ನಂತರ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಿ. ಈ ಥರ ಎಲ್ಲ ನೀವು ಅಪ್ಲಿಕೇಶನ್ ಸಬ್ಮಿಟ್ ಆದ ತಕ್ಷಣ ತಮಗೆ ಒಂದ್ಸರಿ ಎಲ್ಲ ಪ್ರಿವ್ಯೂ ತೋರಿಸುತ್ತೆ. ಒಂದ್ಸರಿ ಪ್ರಿವ್ಯೂಯಲ್ಲಿ ನೀವೆಲ್ಲ ಮಾಹಿತಿಯನ್ನು ಚೆಕ್ ಮಾಡ್ಕೊಳ್ಳಿ. ನೋಡಿ ಈ ಥರ ನಿಮ್ಮ ಲಾಸ್ಟ್ ಕೊನೆಗೆ ಇಲ್ಲಿ ಪ್ಲೇಸನ್ನು ಸೆಲೆಕ್ಟ್ ಮಾಡಿ. ಆಮೇಲೆ ಇಲ್ಲಿ ನಮ್ಮ ಕರ್ನಾಟಕದವರು ಬೆಂಗಳೂರು ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ 59 ರೂಪಾಯಿ ಫೀಸನ್ನು ನೀವು ಪಾವತಿ ಮಾಡಬೇಕಾಗುತ್ತದೆ SC ಕ್ಯಾಟಗರಿಯವರಿಗೆ, ಮತ್ತು ಜನರಲ್ ಕ್ಯಾಟಗರಿಯವರಿಗೆ 100 ರೂಪೀಸ್ ಪ್ಲಸ್ 59 ರೂಪೀಸನ್ನು ಇಲ್ಲಿ ನೀವು ಪೇ ಮಾಡಿ ಅರ್ಜಿಗಳನ್ನು ಇಲ್ಲಿ ನೀವು ಸಲ್ಲಿಸಬಹುದು. ಇಲ್ಲಿ ಕೆಳಗಡೆ ಪೇ ನೌ ಅಂತ ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡಿ ಅಗ್ರಿ ಮೇಲೆ ಕೊಟ್ಟರೆ ತಮಗೆ ಒಂದು QR ಕೋಡ್ ಇಲ್ಲಿಂದ ನೀವು ಜನ್ರೇಟ್ ಮಾಡಿ ಅರ್ಜಿಗಳನ್ನು ಫಿಲ್ಅಪ್ ಮಾಡಿ ಕಂಪ್ಲೀಟ್ ಮಾಡ್ಕೋಬೋದು. ವೀಕ್ಷಕರೇ, ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಡಿಸ್ಪ್ಲೇ ಮೇಲೆ ಕಾಣುತ್ತಿರುವ ನಂಬರ್ಗೆ ನೀವು ಡಾಕ್ಯುಮೆಂಟ್ಗಳನ್ನು ಶೇರ್ ಮಾಡಿ ಡೈರೆಕ್ಟಾಗಿ ಅರ್ಜಿಗಳನ್ನು ಕೂಡ ಇಲ್ಲಿ ನೀವು ಸಲ್ಲಿಸ್ಬೋದು.
ನಾನು ಮತ್ತೆ ಭೇಟಿ ಆಗ್ತೀನಿ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.